ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿಯನ್ನು ಇನ್ಸ್ಪೆಕ್ಟರ್ ದುರ್ಗಾ ಅವರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಿನ್ನ ತಂದೆ ಆಕಸ್ಮಿಕವಾಗಿ ಸತ್ತಿದ್ದಲ್ಲ, ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿದ್ದು ಅನ್ನೋ ಎಲ್ಲ ವಿಷಯ ಹೇಳ್ತಾರೆ. ಜೊತೆಗೆ ಒಂದು ಜಾಲನೆ ಇದೆ, ಅದರಿಂದಾಗಿ ಮಕ್ಕಳನ್ನ ಕಾಪಾಡಬೇಕಾಗತ್ತೆ. ನಿನ್ನ ಒಂದು ಅನಾಥಾಶ್ರಮದಲ್ಲಿ ಇದ್ದಂಥ ಮಗು ಸಹನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ, ನೀನೇ ಅದನ್ನು ಪಾರು ಮಾಡಬೇಕು ಅನ್ನೋ ವಿಷಯವನ್ನು ಭಾರ್ಗವಿಗೆ ಇನ್ಸ್ಪೆಕ್ಟರ್ ದುರ್ಗಾ ಹೇಳ್ತಾರೆ. ನಂತರ ಭಾರ್ಗವಿ ಕೂಡ ಹೊಸದೊಂದು ಅವತಾರ ತಾಳುವುದಕ್ಕೆ ಸಿದ್ಧವಾಗಿದ್ದಾಳೆ. ಇದರ ನಡುವೆ ಬೃಂದ ಜಿ ಪಿ ವಿಷಯವಾಗಿ ಮಾತಾಡಬೇಕು ಅಂತ ಶಕ್ತಿ ಪ್ರಸಾದ್ ಬಳಿಗೆ ಹೋಗ್ತಾಳೆ. ಜಿ ಪಿ ಬಗ್ಗೆ ಚಾಡಿ ಹೇಳ್ತಾಳೆ. ಮಗ ಸೊಸೆಯನ್ನು ಒಪ್ಕೊಂಡಿದ್ದಾರೆ, ಮಗನೇ ವಾರಸ್ದಾರ ಅಂದ್ಕೊಂಡಿದ್ದೆ, ಜೊತೆಗೆ ವಂದನ ಜೊತೆ ಮದುವೆ ಮಾಡೋದಿಲ್ಲ, ನನ್ನ ಮಗನ ಬದುಕು ಹಾಳು ಮಾಡೋದಿಲ್ಲ, ಭಾರ್ಗವಿಯಿಂದ ನನ್ನ ಮಗನ ದೂರ ಮಾಡೋಕೆ ನೋಡಿದ್ರೆ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅಂತ ಹೇಳಿ ಜೆ ಪಿ ಮಾವ ಹೇಳಿದ್ರು ಅಂತ ಚಾಡಿಯನ್ನು ಹೇಳ್ತಾಳೆ ಬೃಂದ ಶಕ್ತಿ ಪ್ರಸಾದ್ ಹತ್ರ. ಶಕ್ತಿ ಪ್ರಸಾದ್ಗೆ ಅದನ್ನು ನಂಬೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಬೃಂದ, ಹೌದು ಅಂಕಲ್, ನಾನು ನಿಜ ಹೇಳ್ತಿದ್ದೀನಿ, ನಿಜವಾಗ್ಲೂ ನನ್ನನ್ನೇ ಅವರು ಮೂಲೆಗೊಂಬು ಮಾಡಿಬಿಡ್ತಾರೆ, ಮಾವ ನಿಜಕ್ಕೂ ಬದಲಾಗಿದ್ದಾರೆ, ಅವರನ್ನು ನೋಡಿದ್ರೆ ಅರ್ಜುನ್ ಮತ್ತು ಭಾರ್ಗವಿ ಜೊತೆ ಸೇರ್ಕೊಂಡು ನಿಮ್ಮ ಹೆಂಡತಿನ ಕೂಡ ಜೈಲಿಗೆ ಹಾಕ್ಸಿದ್ರು ಅಂತಾನೆ ಅನ್ನಿಸ್ತಿದೆ ಅಂತೆಲ್ಲ ಹೇಳ್ತಾಳೆ. ಇದರಿಂದಾಗಿ ಶಕ್ತಿ ಪ್ರಸಾದ್ ರುಚಿಗೆ ಹೇಳ್ತಾರೆ, ಖಂಡಿತ ಅವನಿಂದನೇ ಎಲ್ಲ ಸಮಸ್ಯೆ ಆಗೋದು, ಬಟ್ ನಾನು ಅದನ್ನು ಅನುಭವಿಸ್ತೀನಿ, ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆ ಜಿ ಎ ಪಿಗೆ ಯೋಗ್ಯತೆ ಇದೆಯಾ ನನ್ನ ಮನೆ ಬೀಗ ಆಗೋದಕ್ಕೆ? ಅವನ ಮಗನಿಗೆ ಯೋಗ್ಯತೆ ಇದೆಯಾ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ? ಏನು ಹಾರಾಡ್ತಿದ್ದಾನೆ, ಅವನು ಮಾಡೋದನ್ನೆಲ್ಲ ಮರ್ತಿದ್ದಾನೆ ಅನಿಸುತ್ತೆ. ಇವತ್ತು ಅವನು ಇದ್ದಾನೆ ಅಂದರೆ ಅದಕ್ಕೆ ಕಾರಣ ನಾನೇನೆ. ಅವನೇನು ಭಾರಿ ಇದಾನ, ಮನೆ ಹಾಳ ಹಾಗೆ ಹೀಗೆ ಅಂತಾರೆ. ಇಲ್ಲ ಮಾವ ಅಂತ ಕೆಲಸ ಮೊದಲು ಮಾಡಿರ್ಲಿಕ್ಕಿಲ್ಲ ಅಂತ ಬೃಂದ ಹೇಳಿದಾಗ ಅವನಿಗೆ ಫಸ್ಟ್ ವೈಫ್ ಇದ್ದಾರೆ ಗಾಯತ್ರಿ ದೇವಿ ಅಂತ, ಗೊತ್ತಿದೆಯಾ? ಅವಳು ಇನ್ನೂ ಕೂಡ ಬದುಕಿದಾಳೆ, ಅವಳ ಹೆಸರು ಕೇಳಿದ್ರೆ ಜೆ ಪಿ ಗಡ ಅಂತ ನಡುಗೆ ಹೋಗ್ತಾನೆ ಅಂತ ಹೇಳಿ ಶಕ್ತಿ ಅಲ್ಲಿಂದ ಹೋಗ್ತಾರೆ. ಬೃಂದ ಕೊನೆಗೂ ಕೂಡ ಮಾವನ ಗುಟ್ಟು ನನ್ನ ಕೈಗೆ ಸಿಕ್ಕಾಯಿತು, ಇನ್ನೇನೇ ಇದ್ರೂ ಕೂಡ ಮಾವನ ನನ್ನ ಕಪಿಮುಷ್ಟಿಗಷ್ಟೇ ತಗೊಳ್ಳೋದಷ್ಟೇ ಬಾಕಿ, ಇನ್ನೆಂದೂ ಕೂಡ ಮಾವ ನನ್ನ ವಿರುದ್ಧವಾಗಿ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತ ಬೃಂದ ಅನ್ಕೋತಾಳೆ. ಇತ್ತ ಕಡೆ ಭಾರ್ಗವಿ ಆ ಒಂದು ಸಹನ ಮಗುವನ್ನು ರೌಡಿಗಳು ಕಿಡ್ನಾಪ್ ಮಾಡಬೇಕಿದ್ರೆ ಹೋಗಿದ್ದೆ ಮಗುವನ್ನು ಕಾಪಾಡ್ತಾರೆ. ಜೊತೆಗೆ ತಾನು ಯಾರು ಅನ್ನೋದನ್ನೇ ಗೋಚರಿಸೋದಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ವೀಲ್ ಮುಚ್ಕೊಂಡಿದ್ದಾರೆ, ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಮಗುಗೆ 100 ಅನ್ನೋ ನಂಬರನ್ನು ಕೊಟ್ಟು ಪೊಲೀಸ್ ಅವ್ರಿಗೆ ಬರೋಕ್ಕೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮಗು ಕೂಡ 100ಗೆ ಫೋನ್ ಮಾಡುತ್ತೆ, ಪೊಲೀಸ್ ಅವ್ರು ಬರ್ತಾರೆ. ನಮ್ಮ ಕೆಲಸ ಬೇರೆ ಯಾರೋ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ, ಮಗುವನ್ನು ಸೇಫ್ ಮಾಡ್ತಾರೆ. ಇದು TV ನ್ಯೂಸ್ ಎಲ್ಲ ಕಡೆ ಪ್ರಸಾರವಾಗ್ತದೆ. ಅದನ್ನು ನೋಡಿದ್ದೆ ನಿರ್ಮಲ್ ಅವರು, ನೋಡಿದ್ಯಾ, ನ್ಯಾಯ ಕೊಡಿಸೋದು ಅಂದರೆ ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಆ ಹಕ್ಕಿಯನ್ನು ನೋಡಿ ಕಲ್ತ್ಕೋ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಿದ್ದಾರೆ. ಬಟ್ ಭಾರ್ಗವಿನೇ ಅದನ್ನು ಮಾಡಿದ್ದು ಅಂತ ಗೊತ್ತಲ್ಲ. ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮಾಡಿ.